ಆಪ್ಷನ್ ಸರ್, ಹ್ಯಾಪಿ ಆಪ್ಷನ್. Thank you. ಮ್ಯಾಮ್ ನಿಮ್ಮ ನೇಮ್ ಮತ್ತೆ ಏಜ್? ಏಜ್ ಬಂದು 29. ಓಕೆ ಸರ್, ನಿಮ್ಮದು? ಸರ್ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಮ್ಯಾಮ್ ನೀವು? ಹೌದು ಸರ್. ನಿಮಗೆ ಗರ್ಭಗುಡಿ ಹೇಗೆ ಗೊತ್ತಾಯ್ತು ಸರ್? ಮೇಡಮ್ ಯಾರೇ ಹಿಂಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಗೊತ್ತಾಯ್ತು. ಫೋನಲ್ಲಿ ನೋಡಿ. ಫೋನಲ್ಲಿ ನೋಡಿದ್ರಾ? ನೀವೇನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ನಾವೆಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಮೇಡಮ್, ಇಲ್ಲೇ ಬಂದಿರೋದು. ಇಲ್ಲಿ IVF ತೊಗೊಂಡಿರೋದು. ಹಾಂ. ಇಲ್ಲಿಗೆ ಬರೋ ಮುಂಚೆ ನೀವು ಬೇರೆ ಹಾಸ್ಪಿಟಲ್ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ಇಲ್ಲ ಮೇಡಮ್, ಇಲ್ಲೇ ಫಸ್ಟ್ ಬಂದಿರೋದು. ನೀವು ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ನಿಮ್ಗೆ ಏನು ಫೀಲ್ ಆಯಿತು? ಹೇಗೆ ನೀವು ಫಸ್ಟ್ ಬಂದಾಗ ಏನು ಒಪಿನಿಯನ್ ನಿಮಗೆ? ಫಸ್ಟ್ ಬಂದಾಗ ಭಯ ಆಯಿತು ಸ್ವಲ್ಪ, ಆಮೇಲೆ ಡಾಕ್ಟರ್ ಹತ್ರ ಮಾತಾಡಿದ್ಮೇಲೆ ಕಾನ್ಫಿಡೆಂಟ್ ಬಂತು. ನಿಮ್ಮ ಜರ್ನಿ ಹೇಗಿತ್ತು ಗರ್ಭಗುಡಿಯಲ್ಲಿ? ನೀವು ಸ್ಟಾರ್ಟಿಂಗ್ ಬಂದಾಗಿಂದ ಇಲ್ಲಿವರೆಗೂ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ನಿಮ್ಗೆ ಏನು ಅನಿಸ್ತು? ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದು ತುಂಬ ಖುಷಿ ಆಯಿತು. ನೀವೇನಾದ್ರು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಡಾಕ್ಟರ್ ಬಗ್ಗೆ, ನರ್ಸಸ್ ಬಗ್ಗೆ, ಮತ್ತೆ ಇಲ್ಲಿ ಸ್ಟಾಫ್ಸ್ ಬಗ್ಗೆ? ನಿಮ್ಮ ಒಪಿನಿಯನ್ ಹೇಳಿ. ಡಾಕ್ಟರ್ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ಸೋದು, ಕೇರ್ ಮಾಡೋದಕ್ಕೆ ಎಲ್ಲ ಇದು ಮಾಡ್ತಿದ್ರು. ಮತ್ತು ನರ್ಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅವರು ಎಲ್ಲರೂ. ಮತ್ತು ಮೆಡಿಕಲ್ ಅವರು ಪ್ರತಿಯೊಬ್ಬರು ಎಲ್ಲ ಕೇರ್ ಮಾಡ್ತಾಯಿದ್ರು. ಫಸ್ಟ್ ಟೈಮ್ ನಿಮಗೆ ಪಾಸಿಟಿವ್ ಬಂತು ಅಂದಾಗ ನಿಮಗೆ ಇಲ್ಲಿಂದ ಕಾಲ್ ಮಾಡಿ ಹೇಳ್ತಾರಲ್ವಾ, ನಿಮ್ಗೆ ಏನು ಫೀಲ್ ಆಯಿತು? ಖುಷಿ ಆಯಿತು. ಮೊದಲು ಸ್ಟಾರ್ಟಿಂಗ್ ಫೋನ್ ಮಾಡಿದ್ವಿ ಮೇಡಮ್, ನಾವು ಫೋನ್ ಮಾಡಿ ಫೋನ್ ಮಾಡಿದೆ ಬನ್ನಿ ಅಂತ. ಎಷ್ಟು ದಿನ ಇಂದ ಇಲ್ಲಿದ್ದೀರಾ? ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಾ? ಏನಾದ್ರು ನಿಮ್ದು ಏನಾದ್ರು ಸಜೆಷನ್ಸ್ ಇದೆಯಾ ನಮಗೆ ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋ? ಏನಿಲ್ಲ ಮೇಡಮ್, ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ, ಏನು ಕೊಡೋದೇನಿಲ್ಲ. ಎಲ್ಲ ಚೆನ್ನಾಗಿದೆ. ಹಾಂ. ಏನಾದ್ರು ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅದರ್ ಕಪಲ್ಸ್ಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ? ಹೌದು, ಅವರು ನಮ್ಮ ಥರ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೂ ಸಕ್ಸಸ್ ಆಗುತ್ತೆ ಅಂತ. ಓಕೆ, ಡಾಕ್ಟರ್ ಬಗ್ಗೆ ಹೇಳಿ ಸ್ವಲ್ಪ. ಡಾಕ್ಟ್ರ್ ಭಯ ಆಗುತ್ತೆ ಮೇಡಮ್. ಏನಿಲ್ಲ, ಡಾಕ್ಟ್ರ್ ಬಗ್ಗೆ ಏನು ಹೇಳಕ್ಕೆ ಮೇಡಮ್, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಚೆನ್ನಾಗಿ ನೋಡ್ತಾರೆ, ಪ್ರತಿಯೊಂದನ್ನು ಕೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆಗೆ. ಹಾಂ, ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಬೇರೆ ಕಪಲ್ಸ್ ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರಲ್ವಾ ಮಕ್ಕಳು ಮಾಡ್ಕೊಳ್ಳೋಕೆ, ಅವ್ರಿಗೇನಾದ್ರೂ ಮೆಸೇಜ್ ಹೇಳ್ತೀರಾ? ಏನಿಲ್ಲ ಮೇಡಮ್, ತುಂಬ ರಿಸ್ಕ್ ತಗೊಳ್ಳೋದು ಏನಿಲ್ಲ ಇದರಲ್ಲಿ. ಇಲ್ಲಿ ಬಂದರೆ ಎಲ್ಲ ಸರಿ ಹೋಗುತ್ತೆ. ಮ್ಯಾಮ್ ನಿಮ್ಮ ಅವ್ರದ್ದು ಒಂದು 3 ತಿಂಗಳಿಂದಾನೇ ನೋಡ್ತಿರೋದು. ಲೈಕ್ ತುಂಬಾ ಕಾಮ್ ಕಪಲ್. ಸೊ ಅವ್ರದ್ದು ಪ್ರಾಕ್ಟೀಸ್ ಎಲ್ಲ ರೂಲ್ ಔಟ್ ಮಾಡಿ ಟ್ರೀಟ್ಮೆಂಟ್ ಪ್ರಕಾರ IVF ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದು. ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮಲ್ಲೆಲ್ಲ ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು. ಸೊ ಅದೆಲ್ಲ ಓವರ್ಕಮ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕನ್ಸೀವ್ ಆಗಿದ್ದಾರೆ. ಅಂಡ್ ವೆರಿ ಕಾಮ್ ಕಪಲ್. ಲೈಕ್ ಏನೇ ಹೇಳಿದ್ರು ಪಾಪ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಲೈಕ್ ಹಸ್ಬೆಂಡ್ ಆಲ್ಸೋ ಲೈಕ್ ವೆರಿ ಸಪೋರ್ಟಿವ್. ಸೊ ಎಲ್ಲ ಚೆನ್ನಾಗಿ 3 ತಿಂಗಳಾಗಿದೆ. NT ಸ್ಕ್ಯಾನ್, ಡಬಲ್ ಮಾರ್ಕರ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದಿದೆ. ಸೊ ಇವಾಗ ನಾವು ಆಬ್ಸ್ಟೆಟಿಷಿಯನ್ಗೆ ರೆಫರ್ ಮಾಡ್ಕೊಳ್ತಾ ಇದ್ದೀವಿ. ಹ್ಯಾವ್ ಎ ಸೇಫ್ ಪ್ರೆಗ್ನೆನ್ಸಿ ಜರ್ನಿ, ಎಲ್ಲ ಒಳ್ಳೆ. ಓಕೆ, IPL ಏನಾದರೂ ನಿಮಗೆ ಇದಾಯ್ತಾ? IPL ಹಾಂ ಮೇಡಮ್, ಚೆನ್ನಾಗಿದ್ದು ಬಂದು ಇಂಜೆಕ್ಷನ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಚೆನ್ನಾಗಿ ಮಾತಾಡ್ಸೋದು ಎಲ್ಲ ಫ್ರೆಂಡ್ಲಿ ಆಗಿದ್ರು ನಮ್ಮ ಮನೆಗೆ ಬಂದಾಗ. ಡಯಟಿಷಿಯನ್ ಮತ್ತೆ ಯೋಗ ಕನ್ಸಲ್ಟೇಷನ್ ಆಯ್ತಾ? ಹಾಂ, ಅವರು ಚೆನ್ನಾಗಿ ಹೇಳ್ಕೊಟ್ರು. ಎಷ್ಟು ಸರಿ ಕೇಳಿದ್ರೆ ಏನು ಬೇಜಾರು ಮಾಡ್ಕೊಂತಿಲ್ಲ, ಹೇಳ್ಕೊಡ್ತಾ ಇದ್ರು ಚೆನ್ನಾಗಿ. ಹಾಂ. Happy and safe journey. ಹಾಂ, ಥ್ಯಾಂಕ್ ಯು. Congratulations. All the best, Pushpa. All the best, sir.